ನಮಸ್ಕಾರ. ಇದೇನಂದ್ರೆ ಇಲ್ಲಿ ನೋಡಿ, ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ, ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್. ಇದು ಇಲ್ಲಿ ನೋಡಿ, ಇದು ಈ ಪ್ರಮಾಣ ಪತ್ರ ಯಾರಿಗೆ ನೀಡಲಾಗುತ್ತೆ? ಭೂ ರೈತ ಕಾರ್ಮಿಕರು, ಅಂದರೆ ಭೂ ರೈತ ಕಾರ್ಮಿಕರು ತಮ್ಮದೇ ಆದ ಭೂಮಿ ಹೊಂದಿಲ್ಲದ ಕೃಷಿ ಕೂಲಿಯೇ ಮುಖ್ಯ ಆದಾಯದ ಮೂಲದವರು ಸರಿನಾ? ಮತ್ತೆ ಕೃಷಿ ಚಟುವಟಿಕೆಗಳಲ್ಲಿ ದುಡಿತಿರುವರು, ಬಿತ್ತನೆ, ನಡಿ, ಆಮೇಲೆ ಕಾಟವು ಮುಂತಾದ ಕೆಲಸಗಳನ್ನು ಇದರ ಹೊಲದಲ್ಲಿ ಮಾಡುವವರು. ಇವರಿಗೆ ಇದನ್ನ ನಾವು ಕೊಡಬಹುದು. ಇಲ್ಲ, ಇನ್ನೊಂದು ನೋಡಿ, ಇಲ್ಲಿ ನೋಡಿದ್ರೆ ನಾವು ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಏನು ವಿಚಾರ ಅಂದರೆ, ಅವರು ಸಪ್ರೇಟಾಗಿ ಒಂದು ರೂಲ್ಸ್ ಹೇಳ್ತಿದ್ದಾರೆ. ಇಲ್ಲಿ ಈ ಥರ ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತು ಅದೇ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೂ ಅದನ್ನು ಯಾರೂ ತಿಳಿಸೋದಿಲ್ಲ. ಒಂದೇ ಒಂದು ಕೇಳ್ತಾರೆ, ಪಾಣಿ ಯಾವ್ದಾರ ಇದೆಯಾ ಅಂತ ಕೇಳ್ತಾರೆ. ನಾವು ಪಾಣಿ ಕೊಟ್ಟರೆ ಪಾಣಿ ನಿಮ್ಮ ಹೆಸರಲ್ಲಿ ಇದೆಯಾ ಅಂತ ಕೇಳ್ತಾರೆ. ನಾವು ಕೇಳ್ತಿರೋದು ನಂದೇ ಜಮೀನಾದ ಕೃಷಿ ಭೂಮಿಗೆ ಕೇಳ್ತಿಲ್ಲ, ಕೃಷಿ ಕಾರ್ಮಿಕನಿಗಾಗಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ಒಂದು ಆ ಮಾಲೀಕರು ಯಾರಿದ್ದಾರೋ ಆ ಮಾಲೀಕರು ನಿನಗೆ ಸಂಬಳ ನೀಡ್ತಿದ್ದಾರಾ, ಆ ಸಂಬಳ ನೀಡ್ತಿರೋ ಮಾಲೀಕರಿಗೂ ಮತ್ತೆ ನೀನು ತಂದು ಕೊಟ್ಟಿರೋಂಥ ಪಾಣಿಗೂ ಮ್ಯಾಚ್ ಆಗಿದೆಯಾ, ಅಲ್ಲೇ ನೀನು ಕೆಲಸ ಮಾಡ್ತೀಯ ಅಂತ ಕೇಳ್ಬೋದು, ಅಲ್ಲೇ ನೀನು ದುಡಿತಾ ಇದೆಯಾ ಅಂತ ಕೇಳ್ಬೋದು. ಆದರೆ ಇವ್ರು ಕೇಳೋ ರೀತಿ ಏನಂದರೆ, ಆ ಪಾಣಿ ಮಾಲೀಕನೂ ಆಗಿರ್ಬೇಕು ನೀನು, ಈ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಅಂದರೆ ಮಾಲೀಕನ ಆಗಿರಬೇಕು ಅಂತ ಕೇಳ್ತಾರೆ. ಆದರೆ ಇವಾಗ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ಒಂದು ಅಲ್ಲಿ ಕೃಷಿ ಕಾರ್ಮಿಕ ಅಂತ ಹಾಕ್ಬೇಡಿ. ಇಲ್ಲ, ಅಕಸ್ಮಾತ್ ನೀವು ಕೃಷಿ ಕಾರ್ಮಿಕ ಅಂತಾನೆ ಹಾಕ್ಕೊಳ್ಳಿ, ಆದರೆ ಕೆಳಗಡೆ ಏನು ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡೋ ಜಾಗ ಇದೆಯಲ್ಲ, ಅಲ್ಲಿ ಯಾರ ಹೆಸರಲ್ಲಿ ಪಾಣಿ ಇದೆಯೋ ಅವರಿಗೆ ಈ ಅನ್ವಯ ಅಂದ್ಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ನೀವು ಬರೆದ್ಬಿಟ್ಬಿಡಿ. ಎಲ್ಲರಿಗೂ ಇವಾಗ ಇದು ಏನಾಗಿದೆ ಅಂದರೆ, ಕೃಷಿ ಕಾರ್ಮಿಕ ಅಂದರೆ ಭೂಮಿ ಇಲ್ಲದ ಇರೋವನಿಗೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಅದೇ ನಾವು ಇಷ್ಟೆಲ್ಲ ಶ್ರಮಪಟ್ಟು ಅಪ್ಲಿಕೇಶನ್ಗಳು ಕೊಟ್ಟು ಲಾಸ್ಟ್ ಕೊನೆಗೆ ಏನೋ VA, ರೆವಿನ್ಯೂ ಇನ್ಸ್ಪೆಕ್ಟರ್ ಇವರುಗಳೆಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡಿ, ಹೌದು ಇಂಥ ವ್ಯಕ್ತಿ ಇಲ್ಲಿ ಕೃಷಿ ಮಾಡ್ತಿದ್ದಾನಂತ ಹೇಳಿದ ಮೇಲೂ ಅಲ್ಲಿ ಹೋದ್ಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ, ನಿನ್ನ ಹೆಸರಲ್ಲಿ ಪಾಣಿ ಇದ್ರೇನೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಈ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರು ಶೇರ್ ಮಾಡಿ. ಯಾಕಂದರೆ ನೀವು ಇದು ಶೇರ್ ಮಾಡೋದು ಕೃಷಿ ಕಾರ್ಮಿಕ ಅದೇ ಇವಾಗ ವ್ಯವಸಾಯಗಾರರು ಇರ್ತಾರಲ್ಲ, ಅವ್ರಿಗೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ಅರ್ಥ ಮಾಡ್ಕೊತಾರೆ. ಇಲ್ಲ, ತಹಸೀಲ್ದಾರ್ ಅವರು ಹೇಳೋದು ತಪ್ಪಾಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲ ಅಂದರೆ ನಾನು ಹೇಳ್ದಂಗೆ ಕೆಳಗಡೆ ಇದು ಯಾರಿಗೆ ಅನ್ವಯ, ಏನು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಯಾರಿಗೆ ಅನ್ವಯ ಆಗುತ್ತೆ ಅಂತ ಅದೇ ಅಪ್ಲೋಡ್ ಮಾಡ್ತೀವಲ್ಲ, ನಾಡ ಕಚೇರಿಯಲ್ಲಾಗಲಿ
ಅಥವಾ ತಹಸೀಲ್ದಾರ್ ಕಚೇರಿ ಆಗಲಿ ಅಲ್ಲಿ ಕೆಳಗಡೆ ಅವರು ಮೆನ್ಷನ್ ಮಾಡಿಬಿಡಿ, ಈ ಕೃಷಿ ಕಾರ್ಮಿಕ ಪತ್ರ ಸ್ವಂತ ಜಮೀನು ಹೊಂದಿರೋರಿಗೆ ಹೊಂದುತ್ತೆ, ಅವ್ರಿಗೆ ನಾವು ಕೊಡ್ತೀವಿ ಅಂತ ಮೆನ್ಷನ್ ಮಾಡಿಬಿಡಿ. ಇಲ್ಲ ಅಂದರೆ ಈ ಅಪ್ಲೈ ಮಾಡಿದಂಥ ಅವರೇ ಕೃಷಿ ಕಾರ್ಮಿಕ ಅಂತ ನಿಮಗೆ ದೃಢೀಕರಣ ಆದಮೇಲೆ ಏನೋ ಅವರೇ ಅಲ್ಲಿ ಕೃಷಿ ಮಾಡ್ತಿದ್ದಾರೆ ಅಂದ್ಬಿಟ್ಟು, ಇವಾಗ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ ವಿ ಆರ್ ಆಗಲಿ ಯಾರಾದರೆ ನಿಮಗೆ ಬಂದು ವೆರಿಫಿಕೇಷನ್ ಅಂತ ಮಾಡಿ ಸ್ಥಳದಲ್ಲಿ ಬಂದು ವೆರಿಫಿಕೇಷನ್ ಮಾಡಿದ್ಮೇಲೆ ಅವ್ರು ಹ್ಞೂ ಅಂದರೆ ಅವನಿಗೆ ಕೊಡೋ ಅಂಥ ಕೆಲಸ ಮಾಡಿ. ದಯವಿಟ್ಟು ಈ ವಿಡಿಯೋನ ನೋಡೋ ಅಂಥವರು ಎಲ್ಲ ಜನರಿಗೂ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದ.